ಮುಂದಿನ ದಿನಗಳಲ್ಲಿ ಆಡಳಿತ ವ್ಯವಸ್ಥೆ ಹೇಗಿರುತ್ತೆ, ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಫಲಿತ ಅಧ್ಯಯನ ಪ್ರವಾಸನ ಗ್ರಾಮ ಪಂಚಾಯತಿಗೆ ಕೈಗೊಳ್ಳಬೇಕಂತ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಅದರನ್ವಯ ನಾವು ಇವತ್ತು ಏನು ಮಾಡಿದ್ವಿ, 25 ಜನ ಮಕ್ಕಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಗ್ರಾಮ ಪಂಚಾಯತಿಗೆ ಬಂದು ಗ್ರಾಮ ಪಂಚಾಯತಿ ಹೇಗೆ ನಡೆಯುತ್ತೆ, ಗ್ರಾಮ ಪಂಚಾಯತಿ ಹೇಗೆ ರಚನೆ ಆಗುತ್ತೆ ಅನ್ನೋದು ಮೊದಲು, ಮತ್ತು ಗ್ರಾಮ ಪಂಚಾಯತಿ ಹೇಗೆ ಕೆಲಸ ಮಾಡುತ್ತೆ, ಸಾರ್ವಜನಿಕರು ಹೇಗೆ ಸಹಕಾರ ಕೊಡ್ತಾರೆ, ಜವಾಬ್ದಾರಿಯುತವಾಗಿ ನೀವು ನಾಳೆ ದೊಡ್ಡವರಾದ ಮೇಲೆ ನಾಗರಿಕರು ಯಾವ ರೀತಿ ಗ್ರಾಮ ಪಂಚಾಯತಿಗೆ ಸಹಕಾರ ಕೊಡಬೇಕು, ಮತ್ತು ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇವತ್ತು ನೀವೆಲ್ಲ ಒಂದು ಅಧ್ಯಯನ ಪ್ರವಾಸದ ರೀತಿಯಲ್ಲಿ ಗ್ರಾಮ ಪಂಚಾಯತಿಗೆ ಬಂದಿದ್ದೀರಿ. ಸೊ ಇಲ್ಲಿ ತಿಳ್ಕೊಳ್ಳೋಕೆ ಬಂದಿದ್ದೀರಿ. ಒಬ್ಬರು ಕೂಡ ಒಂದು ಪೆನ್ನು ಪುಸ್ತಕ ಏನು ತೊಗೊಂಡಿಲ್ಲ. ಬಟ್ ನೀವು ಎಲ್ಲೇ ಅಧ್ಯಯನ ಪ್ರವಾಸ ಹೋಗ್ರಿ, ನೆಕ್ಸ್ಟ್ ನಿಮಗೆ ಟೂರ್ ಕರ್ಕೊಂಡು ಹೋಗ್ತಾರೆ ಹೊರಗಡೆ, ನಿಮ್ಮಲ್ಲಿ ಒಂದು ನೋಟ್ಬುಕ್ ಇರಬೇಕು, ಒಂದು ಪೆನ್ ಇರಬೇಕು. ಇತ್ತಪ್ಪ ಅಂದ್ರೆ ಏನಾಗುತ್ತೆ, ಅಟ್ಲೀಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಒಂದಿಲ್ಲ ಇರಲಿ. ಆದರೆ ಇವತ್ತು ಮಕ್ಕಳ ದಿನಾಚರಣೆ ದಿವಸ ಏನು ಬರೆಯೋದು, ಏನು ಕಲಿಯೋದು ಅಂತೇಳಿ ನೀವು ಖುಷಿಯಾಗಿ ನಾನು ಇವತ್ತೊಂದು ದಿವಸ ಅದರಂತ ಅಂದ್ಕೊಂಡಿದ್ದೀವಿ. ವಿಸಿಟ್ ಮಾಡಿ ತಿಳ್ಕೊಬೇಕು. ಮುಂದಿನ ದಿನಗಳಲ್ಲಿ ಅದರದ್ದು ನಿಮಗೆ ಉಪಯೋಗ ಗೊತ್ತಾಗುತ್ತೆ. ಈಗ ಮೊದಲೇ